ಬೆಂಗಳೂರಲ್ಲಿ ಯಾವುದೇ ಸಭೆಗಳನ್ನು ನೋಡಬೇಕಾದಾಗ ಅವ್ರದ್ದು ಡಾನ್ಸು ಪ್ರೋಗ್ರಾಮ್ ನೋಡಿದಾಗ ಬರ್ರಿ ಕಲ್ಯಾಣ ಕರ್ನಾಟಕದಾಗ ನಮ್ಮ ಶಾಲಾ ಕಾಲೇಜಿನ ಹುಡುಗಿಯರು ಮಾಡ್ತಾರೆ. ತೆರೆ ಮೇಲೆ ಮಾಡುವಂಥ ಹೀರೋಯಿನ್ಗಳಿಗೆ ಹಾಳಾಗಿ ಬರೋದಿಲ್ಲ ಅವಕ್ಕೆ. ಇಲ್ಲಿ ಚಂದ ಹತ್ತು ತೋರಿಸ್ತಾರೆ, ಚಂದ ನಕ್ಕು ತೋರಿಸ್ತಾರೆ, ಅಭಿನಯ ಅದ್ಭುತವಾಗಿ ಮಾಡ್ತಾರೆ. ನಮ್ಮ ಭಾಗದಲ್ಲಿ ಹುಡುಗರು ಹೆಂಗಿದ್ದಾವೆ ಗೊತ್ತಾ, ನಿನಗೆ ಆಡೋಕ್ಕೆ ಬರ್ತೈತಾನೆ. ಒಬ್ಬ ಹುಡುಗ ಏನು ಮಾಡ್ತಾನೆ, ನನಗೆ ಆಡೋಕ್ಕೆ ಬರಲ್ಲ ಅಂತ. ಭಾಷಣ ಮಾಡೋಕ್ಕೆ ಬರ್ತೈತೆ, ಭಾಷಣ ಮಾಡೋಕ್ಕೆ ಬರಲ್ಲ ಅಂತ. ಡ್ಯಾನ್ಸ್ ಮಾಡೋಕ್ಕೆ ಬರ್ತೈತೆ, ಬರೋಂಗಿಲ್ಲ ಅಂತ. ಹಾರ್ಮೋನಿಯಂ ನುಡ್ಸೋಕೆ ಬರ್ತೈತೆ, ಬರೋಂಗಿಲ್ಲ ಅಂತ. ಕತೆ ಹೇಳೋಕ್ಕೆ ಬರ್ತೈತೆ, ಬರೋಂಗಿಲ್ಲ ಅಂತ. ಕತೆ ಬರೆಯೋಕ್ಕೆ ಬರ್ತೈತೆ, ಬರೋಂಗಿಲ್ಲ ನನಗಂತ. ನಾನು ಒಂದು ಪ್ರಶ್ನೆ ಕೇಳ್ತೀನಿ, ಉತ್ತರ ಹೇಳಕ್ಕೆ ಬರ್ತೈತೆ, ಬರೋಂಗಿಲ್ಲ ಅಂತ. ಮಾಟ್ರಿ ತಲೆಬೇನೆ ಆಗಿಬಿಡ್ತೈತೆ. ನೀನು ಏನು ಬರ್ತೈತಿ ಹೇಳು, ನಾನು ಅದ್ರ ಬಗ್ಗೆ ಕೇಳ್ತಂತ. ನನಗೇನು ಬರಲ್ಲ ಅಂತ. ಇನ್ನೊಬ್ಬ ಪಕ್ಕದಲ್ಲಿ ಇನ್ನೊಬ್ಳು ಇರ್ತವೆ, ನಿನಗೆ ಭಾಷಣ ಮಾಡೋಕ್ಕೆ ಬರ್ತೈತೆ ನನಗೆ. ಹಾರ್ಮೋನಿಯಂ ನುಡ್ಸೋಕೆ ಬರ್ತೈತೆ ನನಗೆ. ಭರತನಾಟ್ಯ ಮಾಡೋಕ್ಕೆ ಬರ್ತೈತೆ ನನಗೆ. ಹಾಡೋಕ್ಕೆ ಬರ್ತೈತೆ ನನಗೆ. ನಿನಗೆ ಏನು ಬರೋಂಗಿಲ್ಲ ಹೇಳ, ಅದ್ರ ಮೇಲೆ ಪ್ರಶ್ನೆ ಕೇಳ್ತ. ನನಗೆಲ್ಲ ಬರ್ತೈತೆ ಅಂತ. ಆ ಮೇಟ್ರಿಗೆ ಈ ಎಲ್ಲ ಬರ್ತೈತೆ ಅಂದು ಹುಡುಗನ ಸರಿಸ್ಬಿಟ್ಟ. ಏನೂ ಬರೋಂಗಿಲ್ಲ ಅಂದು ಹುಡುಗನ ಈ ಕಡೆ ಸರಿಸ್ಕೊಂಡು. ನಮಗೆ ಇವತ್ತು ಶಿಕ್ಷಣಕ್ಕೆ ಸವಾಲಾಗಿರುವಂಥ ಸ್ಟೂಡೆಂಟ್ ಯಾರಂದರೆ ಏನೂ ಬರೋಂಗಿಲ್ಲ ಅನ್ನುವಂಥ ಹುಡುಗ ನಮಗೆ ಸವಾಲಾಗಿರೋದು. ಏನೂ ಬರೋಂಗಿಲ್ಲ ಅನ್ನುವಂಥ ಹುಡುಗನನ್ನೇ ನಮ್ಮ ವಿದ್ಯಾರ್ಥಿಗಳು ಉತ್ಗಾಡ ಹಾಕಿ ಚೆಂದಾಗಿ ತಯಾರು ಮಾಡೋದು. ಏನೂ ಬರೋಲ್ಲ ಅನ್ನೋದು ನಮಗೆ ಭಾಳ ದೊಡ್ಡ ಸವಾಲು. ಆ ಸವಾಲುಗಳ ನಡುವೆ ಇಲ್ಲೆಲ್ಲರೂ ಬರೀ ವಿದ್ಯಾರ್ಥಿನಿಯರು ಇದ್ದೇವೆ. ನಮ್ಮ ಬಸವರಾಜ್ ಅವರು ಮತ್ತೆ ಹೇಳಿದ್ರು, ಸರ್ ನಮ್ಮದು ಬಾಲಕಿಯರ ಶಾಲೆ ಅಂತ. ನಿಜ, ಸರ್ಕಾರ ಗರ್ಲ್ಸ್ ಕಾಲೇಜ್ ಪ್ರಾರಂಭ ಮಾಡೋದು ಸರ್ಕಾರ ಮಾಡೋದು ಬೇರೆ, ಆದರೆ ನೀವು ಮಾಡೋದು ಬೇರೆ. ನೀವು ಮಾಡೋದು ಲಾಭಕ್ಕೋಸ್ಕರ ಅಲ್ಲ, ನೀವು ಮಾಡಿದ್ದು ಲಾಭಕ್ಕೋಸ್ಕರ ಅಲ್ಲ. ಯಾಕೆ ಗೊತ್ತಾ, ಎಷ್ಟೋ ಸರ್ಕಾರಿ ಶಾಲೆಗಳಲ್ಲಿ ಹುಡುಗಿಯರು 10ನೇ ತರಗತಿಗೆ ಅವ್ರ ಶಾಲೆ ಬಂದಾಗೋಗ್ಬಿಡ್ತೈತಿ. 10ನೇ ತರಗತಿಗೆ ಬಂದಾಗೋಗ್ಬಿಡ್ತೈತಿ. PUC ಅನ್ನೋದ್ರಾಗ SAT ನಲ್ಲಿ ಏನಾಯಿತು, ಮದುವೆ ಆಗಿಬಿಡ್ತು. ಮದುವೆ ಆಗಿ 2 ಮಕ್ಕಳಾಗಿರ್ತವೆ. ಇನ್ನು ಹೈಸ್ಕೂಲ್ SAT ಹಾಕಿ ಹೆಸರಿರ್ತದೆ. ಹಾಗೆ ಆ ಹುಡುಗಿನ ಹುಡುಕಕ್ಕೆ ಹೋದ್ರೆ ಅಂತ ಹೇಳಿ ತಲೆಗೆ ಕೆಟ್ಟತ್ತೇನ್ರಿ ನಿಮಗೆ ಅಂತ ಅನ್ನುವಂಥ ವಿಚಾರಗಳ ನಡುವೆ ಈ ವಿದ್ಯಾರ್ಥಿನಿಯರನ್ನು ಡಿಗ್ರಿವರೆಗೆ ಕರ್ಕೊಂಬಂದಿರಲ್ಲ, ನಿಮ್ಮದು ದೊಡ್ಡ ಗ್ರೇಟ್ ಅದು. ಡಿಗ್ರಿವರೆಗೆ ಕರ್ಕೊಂಬಂದಿದ್ರು. ಅದಕ್ಕೆ ನೀವೊಂದು ಶಪಥ ಮಾಡಬೇಕು.